ಮುಡಾ ಸೈಟ್ ಹಂಚಿಕೆಯಲ್ಲಿ ಭಾರಿ ಹಗರಣ ಪತ್ತೆಯಾಗಿದೆ. ಮುಡಾ ಸೈಟ್ ಹಂಚಿಕೆ ಕುರಿತಂತೆ ಈಗಾಗಲೇ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. 700 ಕೋಟಿಗೂ ಅಧಿಕ ಹಗರಣ ನಡೆದಿರೋದು ಈಗ ಬೆಳಕಿಗೆ ಬಂದಿದೆ. 1095 ಸೈಟ್ಗಳು ಅಕ್ರಮವಾಗಿ ಹಂಚಿಕೆಯಾಗಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಬೇನಾಮಿ ವ್ಯಕ್ತಿಗಳ ಹೆಸರಿಗೆ ಸೈಟ್ ಹಂಚಿಕೆ ಆಗಿರೋದು ಇಲ್ಲಿ ಪತ್ತೆಯಾಗ್ತಾ ಇದೆ. ಬೇನಾಮಿ ಹಾಗೂ ನಕಲಿ ವ್ಯಕ್ತಿಗಳ ಹೆಸರಲ್ಲಿ ಸೈಟ್ ಅನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂತಹ ಶಂಕೆ. ಸಿಎಂ ಸಿದ್ದರಾಮಯ್ಯ ಪತ್ನಿಗೂ 14 ಸೈಟ್ ಅನ್ನ ಹಂಚಿಕೆ ಮಾಡಲಾಗಿತ್ತು. ಸಿಎಂ ಪತ್ನಿ ಪಾರ್ವತಿ ಅವರ ಹೆಸರಲ್ಲಿ 14 ಸೈಟ್ಗಳು ಇರೋದು ಪತ್ತೆಯಾಗಿತ್ತು. ಗಣ್ಯರಿಂದ ಸೈಟ್ ಹಂಚಿಕೆಗೆ ಪ್ರಭಾವ ಬೀರಿರೋದು ಕೂಡ ಇಲ್ಲಿ ಕಂಡು ಬಂದಿದೆ. ಸುಮಾರು 1946ಕ್ಕೂ ಹೆಚ್ಚು ಸೆಕ್ಯೂರಿಟಿ ಬಾಂಡ್ಗಳು ಕೂಡ ನಾಪತ್ತೆಯಾಗಿದೆ. ಅಧಿಕಾರಿಗಳು ಅಕ್ರಮ ಎಸಗಿರೋದು ಕೂಡ ಇಲ್ಲಿ ಕಂಡು ಬಂದಿದೆ. ಇದರ ತನಿಖೆಗೆ ಇಡಿ ಅಧಿಕಾರಿಗಳಿಂದ ಲೋಕಾಯುಕ್ತಗೆ ಮನವಿಯನ್ನ ಮಾಡಿರೋದು. ವರದಿ ನೀಡಿ ತನಿಖೆಯನ್ನ ಮಾಡುವಂತೆ ಲೋಕಾಯುಕ್ತಗೆ ಮನವಿಯನ್ನ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ನಾವು ಗಮನಿಸ್ತಾ ಇರೋ ಹಾಗೆ ಮುಡಾ ಹಗರಣದಲ್ಲಿ ಈಗಾಗಲೇ ಸಾಕಷ್ಟು ಜನ ಭಾಗಿಯಾಗಿರೋದು, ಅದರಲ್ಲೇ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಈ ಒಂದು ವಿಚಾರದಲ್ಲಿ, ಈ ಸೈಟ್ ಹಂಚಿಕೆ ವಿಚಾರದಲ್ಲಿ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ. ಈಗ ಸದ್ಯ ಸಿಗ್ತಾ ಇರುವಂತಹ ಡೀಟೇಲ್ಸ್ ಏನು? ಈಗಾಗಲೇ ತನಿಖೆಯ ಹಂತದಲ್ಲಿರುವ ಈ ಪ್ರಕರಣ ಎಲ್ಲಿಗೆ ಬಂದು ನಿಂತಿದೆ? ಮುಂದುವರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಕಳೆದ 3 ತಿಂಗಳಿಂದ ತನಿಖೆಯನ್ನು ಮಾಡ್ತಾ ಇದ್ರು. ಅಂತಿಮವಾಗಿ ಕೆಲವೊಂದಷ್ಟು ಫೈಂಡಿಂಗ್ಸ್ ಗಳನ್ನ ಅವರು ಪತ್ತೆ ಹಚ್ಚಿದ್ದಾರೆ. ಅವರು ಈಗ ಅವ್ರದೇ ಆದ ಒಂದಷ್ಟು ಲಿಮಿಟೇಷನ್ಸ್ ಇದೆ ತನಿಖೆಯಲ್ಲಿ ಅವ್ರದ್ದು. ಯಾಕೆಂದ್ರೆ ಅವರು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ತನಿಖೆ ಮಾಡಕ್ ಬರಲ್ಲ. ಅದರಲ್ಲಿ ಓನ್ಲಿ ಮನಿ ಲ್ಯಾಂಡ್ರಿಂಗ್ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ಆಗಿರುವಂತದ್ದು. ಹೀಗಾಗಿ ಅವರ ಒಂದು ಲಿಮಿಟೇಷನ್ ಇಲ್ಲದೆ ಆದ ಕಾರಣ ಈಗ ಲೋಕಾಯುಕ್ತರಿಗೆ ಒಂದು ರಿಪೋರ್ಟ್ ಅನ್ನು ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಕೂಡ ನಮ್ಮ ತನಿಖೆಯಲ್ಲಿ ಏನೇನು ಕಂಡು ಬಂದಿದೆ, ನೀವು ಅದನ್ನ ತನಿಖೆಯನ್ನು ಮಾಡಬೇಕು ಅಂತ. ಯಾಕೆಂದ್ರೆ 2 ಏಜೆನ್ಸಿಗಳು ಪ್ಯಾರಲಲ್ಲಿ ತನಿಖೆ ಮಾಡ್ತಾರೆ. ಒಂದು ಲೋಕಾಯುಕ್ತ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ, ಇಡಿ ಅಧಿಕಾರಿಗಳು ಕೂಡ ಇದೇ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ವಿಶೇಷವಾಗಿ ಕುಟುಂಬದವರಿಗೆ ಏನ್ ಅಲರ್ಟ್ ಆಯ್ತಾ ಆ ಪ್ರಕರಣವನ್ನ ತನಿಖೆ ಮಾಡ್ತಾ ಇದ್ದಾರೆ. ಈಗ ಇರುವಂತದ್ದು ಕೆಲವೊಂದಷ್ಟು ಏನು ಕಂಡು ಬಂದಿದೆ ಅಂದ್ರೆ ಇಡಿ ಅಧಿಕಾರಿಗಳಿಗೆ ಈ ಒಂದು ತನಿಖೆಯಲ್ಲಿ ದಾಳಿ ಮಾಡಿದ್ರು, ಫಸ್ಟ್ ಕಡೆ ದಾಳಿ ಮಾಡ್ತಾರೆ, ಕೆಲವೊಂದಷ್ಟು ಅಧಿಕಾರಿಗಳನ್ನ ವಿಚಾರಣೆ ಮಾಡ್ತಾರೆ, ಕೆಲವೊಂದು ಏನು ಸೈಟ್ ಅಲರ್ಟ್ ಆಯ್ತು ಅವ್ರನ್ನೂ ಕೂಡ ವಿಚಾರಣೆ ಮಾಡ್ತಾರೆ. ಯಾರ್ಯಾರು ಮೀಡಿಯೇಟರ್ಸ್ ಇದ್ರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಯಾರ್ಯಾರು ಕೂಡ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಈ ಒಂದು ಅಕ್ರಮದ ಭಾಗಿಯಾಗಿರೋ ಅವ್ರನ್ನೆಲ್ಲರನ್ನೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆ ಮಾಡಿ ಕೆಲವೊಂದಷ್ಟು ಪತ್ತೆ ಹಚ್ಚಿದ್ದಾರೆ. ಈ ಸಂಬಂಧಪಟ್ಟಂತೆ ಲೋಕಾಯುಕ್ತರಿಗೆ ಪತ್ರ ಬರೆದು ಇನ್ನು ಉಳಿದಂತೆ ನೀವು ತನಿಖೆ ಮಾಡಿ, ಯಾಕೆಂತಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರೋದ್ರಿಂದ ನೀವು ತನಿಖೆ ಮಾಡಿ ಅನ್ನೋದನ್ನ ಈಗಾಗಲೇ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ವರದಿಯನ್ನ ತನಿಖಾ ವರದಿಯನ್ನು ಕೂಡ ಅಂತ ಹೇಳ್ಬೋದು, ಇದನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ PTA ಏಜೆನ್ಸಿ ಕೂಡ ದೆಹಲಿಯಿಂದ ಈ ಒಂದು ವರದಿಯನ್ನು ಕೂಡ ಲೀಕ್ ಮಾಡಿ ಈ ಮುಖ್ಯವಾಗಿ ಈಗ ಕಂಡು ಬಂದಿರುವಂತದ್ದು ಸುಮಾರು 700 ಕೋಟಿ ಅಧಿಕ ಒಂದು ಹಗರಣ ಈ ಒಂದು ಕೂಡ ಸ್ಕ್ಯಾಮ್ ಆಗಿದೆ. ಇದರಲ್ಲಿ ಸುಮಾರು 1095 ಜನಕ್ಕೆ ಅಕ್ರಮವಾಗಿ ಅಂದ್ರೆ ಇಲ್ಲಿಗಲ್ ಆಗಿ, ಅಂದ್ರೆ ಅವ್ರು ಯಾರು ಕೂಡ ಅಲಾಟ್ ಅಂದ್ರೆ ಅವ್ರಿಗೆ ಸೈಟ್ಗೆ ಅರ್ಹರಲ್ಲ, ಅಂದ್ರೆ ನಕಲಿ ಒಂದು ಹೆಸರು ವ್ಯಕ್ತಿಗಳಿರ್ಬೋದು, ಬೇನಾಮಿ ಹೆಸರುಗಳಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಒಂದು ಹಂಚಿಕೆ ಮಾಡಿದ್ರೆ ಗಣ್ಯರು ಇದಕ್ಕೆ ಹಂಚಿಕೆ ಮಾಡೋದ್ರಲ್ಲಿ ಗಣ್ಯರು ಸಾಕಷ್ಟು ಪ್ರಭಾವ ಬೀರಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಲ್ಲದೆ ಸುಮಾರು 1900ಕ್ಕೂ ಹೆಚ್ಚು ಮೂಡಾದ ಹಾಲೋಗ್ರಾಮ್ ಇರುವಂತ ಸೆಕ್ಯೂರಿಟಿ ಬಾಂಡ್ಸ್ ಅಂದ್ರೆ ಅಲಾಟ್ಮೆಂಟ್ ಲೆಟರ್ಗಳು ಕೂಡ ನಾಪತ್ತೆ ಆಗಿದೆ. ಅದನ್ನು ಕೂಡ ಅವರು ಪತ್ತೆ ಹಚ್ಚಿದ್ದಾರೆ. ಯಾರ್ಯಾರಿಗೆ ಒಂದು ಅಲರ್ಟ್ ಆಗಿದೆ ಅನ್ನೋದನ್ನು ಕೂಡ ನೀವು ತನಿಖೆ ಮಾಡಬೇಕು ಜೊತೆಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಒಂದು ರಿಪೋರ್ಟ್ ಅನ್ನು ಕೂಡ ಈಗ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಹೊರಗಡೆ ಬಂದಿದೆ. ಓಕೆ ಕಿರಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.